ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಪ್ರಧಾನಿ ಮೋದಿ ಸರ್ಕಾರದ ಕೈಯಿಂದ ರಕ್ಷಿಸಬೇಕು. ಬಿಜೆಪಿಯೇತರ ಸರ್ಕಾರದ ರಾಜ್ಯಗಳಿಗೆ ತೆರಿಗೆ ಪಾಲಿನಲ್ಲಿ ವಂಚಿಸುತ್ತಿರುವುದರ ವಿರುದ್ಧ ಕೇರಳದ ಆಳುವ ಎಲ್ಡಿಎಫ್ ಮೈತ್ರಿಕೂಟದವರು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತವರ ಸಂಪುಟ ಸದಸ್ಯರು, ಶಾಸಕರು ಅನುದಾನ ವಂಚನೆ, ತಾರತಮ್ಯ ಖಂಡಿಸಿದ ಫಲಕ ಹಿಡಿದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮೋದಿಯವರ ಸರ್ಕಾರವು ಆರ್ಥಿಕವಾಗಿ ಕೇರಳ ಮೊದಲಾದ ರಾಜ್ಯಗಳಿಗೆ ಮೋಸ ಮಾಡುತ್ತಿದೆ. ಇದರ ವಿರುದ್ಧ ನಿರಂತರ ಕೂಗು ಹಾಕಿದರೂ ಕಿವಿ ಕೊಡುವವರಿಲ್ಲ. ಅದಕ್ಕಾಗಿ ಇಲ್ಲಿಯೇ ಪ್ರತಿಭಟನೆ ನಡೆಸುತ್ತಿರುವುದಾಗಿ ಕೇರಳದ ಹಣಕಾಸು ಮಂತ್ರಿ ಕೆಎನ್ ಬಾಲಗೋಪಾಲ ಸುದ್ದಿಸಂಸ್ಥೆಗಳಿಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಸಂಸತ್ತಿನ ಎದುರಿನ ಗಾಂಧೀಜಿ ಪ್ರತಿಮೆ ಎದುರು ತಮಿಳುನಾಡಿನ ಡಿಎಂಕೆ ಅನುದಾನ ತಾರತಮ್ಯ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಜೈಲಿನಿಂದಲೇ ಮತದಾನ ಮಾಡಿದರು.